ಬೆಳಗಾವಿಯಲ್ಲಿ ಯಾವ್ಯಾವ ಸಕ್ಕರೆ ಕಾರ್ಖಾನೆಗೆ ಯಾರ ಒಡೆತನ ನೋಡಿ ರಾಜಕಾರಣಿಗಳ ಹಿಡಿತದಲ್ಲಿ 26 ಸಕ್ಕರೆ ಕಾರ್ಖಾನೆಗಳಿವೆ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಒಡೆತನದಲ್ಲಿ 2, ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದಲ್ಲಿ 1 ಸಕ್ಕರೆ ಕಾರ್ಖಾನೆ. ಹಾಗೆಯೇ ಚನ್ನರಾಜ ಹಟ್ಟಿಹೊಳಿ ಅಧ್ಯಕ್ಷತೆಯಲ್ಲಿ 1 ಸಕ್ಕರೆ ಕಾರ್ಖಾನೆ ಇದೆ. ಇನ್ನು ಕತ್ತೆ ಕುಟುಂಬದ 1 ಸಕ್ಕರೆ ಕಾರ್ಖಾನೆ, ಸವದಿ ಕುಟುಂಬದ ಹಿಡಿತದಲ್ಲಿ 1 ಸಕ್ಕರೆ ಕಾರ್ಖಾನೆ, ರಮೇಶ್ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿ 1 ಸಕ್ಕರೆ ಕಾರ್ಖಾನೆ, ಹಾಗೆಯೇ ಬಾಲಚಂದ್ರ ಜಾರಕಿಹೊಳಿ ಅವರ ಹಿಡಿತದಲ್ಲಿ 1 ಸಕ್ಕರೆ ಕಾರ್ಖಾನೆ, ಜೊಲ್ಲೆ ಅವರ ಹಿಡಿತದಲ್ಲಿ 2 ಸಕ್ಕರೆ ಕಾರ್ಖಾನೆಗಳು, ಶಾಸಕ ವಿಠ್ಠಲ ಹಲಗೇಕರ್ ಒಡೆತನದ 1 ಸಕ್ಕರೆ ಕಾರ್ಖಾನೆ, ರಾಜ್ಯಸಭೆ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ಅವರ ಹಿಡಿತದಲ್ಲಿ 3 ಸಕ್ಕರೆ ಕಾರ್ಖಾನೆಗಳು, ಸಚಿವ ಶ್ರೀಮಂತ ಪಾಟೀಲ್ ಒಡೆತನದಲ್ಲಿ 1, ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಹಿಡಿತದಲ್ಲಿ 1 ಸಕ್ಕರೆ ಕಾರ್ಖಾನೆ. ಒಟ್ಟು ಇರುವ 26 ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳದ್ದಿದೆ. ಇನ್ನೂ ಸಾಕಷ್ಟು ಜನರದ್ದು ಇದೆ. ಅದರಲ್ಲಿ ಹೆಚ್ಚಿನ ಭಾಗ ರಾಜಕಾರಣಿಗಳದ್ದೇ ಇದೆ. ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಹಿಡಿತದಲ್ಲೇ ಇದೆ ಅಂತ ಈ ಕಗ್ಗಂಟೇನಾದ್ರೂ ಬಗೆಹರಿಯೋ ಲಕ್ಷಣ ಕಾಣ್ತಾ ಇದೆಯಾ ಮೈಲಾರಿ? ಲಕ್ಷ್ಮಿ, ಗುರ್ಲಾಪುರದಲ್ಲಿ ಕಬ್ಬಿನ ದರಕ್ಕೆ ಸುಮಾರು 3,500 ರೂಪಾಯಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೈಗೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೋರಾಟವನ್ನ ಕೈಗೊಂಡಿದ್ದಾರೆ. ಆದರೆ ಈವರೆಗೂ ಸರ್ಕಾರ ಸ್ಪಂದಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಸದ್ಯ ನಾನು ಗುರ್ಲಾಪುರದಲ್ಲಿದ್ದೇನೆ. ರೈತರ ಹೋರಾಟ ಹೇಗಿದೆ ಅನ್ನೋದನ್ನ ಕೂಡ ಈಗ ತೋರಿಸುವ ಕೆಲಸವನ್ನ ಕೂಡ ಈಗ ಮಾಡ್ತೇನೆ. ಗಮನಿಸಬಹುದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಬಂದಿರುವಂತದ್ದು. ನಿರಂತರವಾಗಿ ಕಳೆದ 6 ದಿನಗಳಿಂದ ಕಬ್ಬಿಗೆ 3,500 ರೂಪಾಯಿ ದರವನ್ನ ಘೋಷಣೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಹುಕ್ಕೇರಿ ಇರ್ಬೋದು, ಅತನಿ ಇರ್ಬೋದು, ಕಿತ್ತೂರು ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಬೈಲಹೊಂಗಲ ಇರ್ಬೋದು, ಗೋಕಾಕ್ ಇರ್ಬೋದು, ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಕಬ್ಬಿನ ದರಕ್ಕೆ ಏನು ನಿಗದಿತ ಬೆಲೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಕೂಡ ಹಿಡಿದಿರುವಂತದ್ದು. ಪ್ರಮುಖವಾಗಿ ಈ ಸಕ್ಕರೆ ಕಾರ್ಖಾನೆಗಳು ಏನಿದ್ದಾವೆ ಇವು ರಾಜಕಾರಣಿಗಳ ಒಡೆತನದಲ್ಲಿ ಇರುವಂತದ್ದು, ಶಾಸಕರು, ಸಚಿವರು, ಮಂತ್ರಿಗಳ ಒಡೆತನದಲ್ಲಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಪ್ರಭಾಕರ್ ಕೋರೆ ಇರ್ಬೋದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಸಾಕಷ್ಟು ರಾಜಕಾರಣಿಗಳ ಈ ಸಕ್ಕರೆ ಕಾರ್ಖಾನೆಗಳು ಅವರ ಒಡೆತನದಲ್ಲಿ ಹಿಡಿತದಲ್ಲಿ ಇರೋದ್ರಿಂದ ರೈತರಿಗೆ ಈ ಒಂದು ನಿಗದಿತ ದರವನ್ನು ಕೊಡೋದಕ್ಕೆ ಅಥವಾ ಇಲ್ಲಿ ಬಂದು ಸರ್ಕಾರದ ಪರವಾಗಿ ಯಾರು ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಬಿಜೆಪಿಯ ಏನು ವಿರೋಧ ಪಕ್ಷದ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ರೈತರಿಗೆ ಪ್ರತಿಭಟನೆಗೆ ಬೆಂಬಲಿಸುವ ಕೆಲಸವನ್ನ ಕೂಡ ಮಾಡಿದ್ರು. ನಾನು ಈ ಒಂದು ಹೋರಾಟ ಮತ್ತು ಸರ್ಕಾರಕ್ಕೆ ಸರ್ಕಾರ ರೈತರಿಗೆ ನ್ಯಾಯಯುತವಾದಂತ ಬೆಲೆ ಕೊಡೋವರೆಗೂ ಕೂಡ ರೈತರ ಜೊತೆಗೆ ನಾವು ನಿಲ್ತೇನೆ ಅನ್ನೋ ಒಂದು ಶಪಥವನ್ನು ಕೂಡ ಮಾಡಿರುವಂತದ್ದು. ನಾಳೆ ಅವರ ಹುಟ್ಟು ಹಬ್ಬ ಇರುವಂತದ್ದು. ಹುಟ್ಟು ಹಬ್ಬದ ದಿನ ನಾನು ರೈತರೊಂದಿಗೆ ಜನ್ಮ ದಿನವನ್ನ ಆಚರಣೆ ಮಾಡ್ಕೋತೇನೆ, ಬೆಂಗಳೂರಿಗೆ ಹೋಗೋದಿಲ್ಲ, ಇಲ್ಲಿ ರೈತರ ಜೊತೆಗೇನೆ ಕಾಲ ಕಳಿತೇನೆ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಈಗ ರೈತರು ಸರ್ಕಾರಕ್ಕೆ 5 ಗಂಟೆ ಗಡುವನ್ನ ಕೂಡ ಕೊಟ್ಟಿದ್ರು. ಆ ಗಡುವು ಸದ್ಯಕ್ಕೆ ಮುಕ್ತಾಯ ಆಗಿರುವಂತದ್ದು. ಹುಕ್ಕೇರಿ ತಾಲೂಕಿನ ಹತ್ತರ್ಗಿಗೆ ಬರುವಂತ 7ನೇ ತಾರೀಕಿನಂದು ಈ ಒಂದು ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ಕೊಡ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬರುವಂಥ 7ರಂದು ರೈತರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ನಮಗೆ ನ್ಯಾಯಯುತ ಬೆಲೆಯನ್ನು ಕೊಡಬೇಕು, 3,500 ಬೆಲೆಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, ಇದು ರಾಜ್ಯ ವ್ಯಾಪ್ತಿ ಹೋಗುತ್ತೆ ಅನ್ನೋ ಒಂದು ಸಂದೇಶವನ್ನ BY ವಿಜೇಂದ್ರ ಅವರು ಕೂಡ ಕೊಟ್ಟಿದ್ರು. ಆದ್ರೆ ಈವರೆಗೂ ಏನು ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಬಂದಿಲ್ಲ. ಹಾಗಾಗಿ ಈಗ ನಾವು ಹತ್ತರಿಗೆಯಲ್ಲಿರುವಂತಹ ಟೋಲ್ ನಾಕಾಗೆ ಮುತ್ತಿಗೆ ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ರೈತರು ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಮೈಲಾರಿ, ಇದೊಂಥರ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆಲ್ಲ ಗೊತ್ತಾಗಲ್ವಾ ಅನ್ನೋ ಹಂಗೆ ಸತೀಶ್ ಜಾರಕಿಹೊಳಿ ಅವರ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿರುವ ಎಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಒಡೆತನದಲ್ಲಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅಂಡ್ ಸರ್ಕಾರ ಯಾರ ಕೈಯಲ್ಲಿದೆ ಅನ್ನೋದು ಗೊತ್ತಿದೆ. ಇವಾಗ ಯಾಕೆ ಸ್ಪಂದಿಸ್ತಾ ಇಲ್ಲ? 3,700 ರೂಪಾಯಿ ಕೊಟ್ರೆ ಬಹಳ ಲಾಸ್ ಆಗುತ್ತೆ ಅನ್ನೋದಾದ್ರೆ ಅವರು ತಮ್ಮ ಎಂಡ್ ಪ್ರಾಡಕ್ಟ್ ನ ರೇಟ್ ನ ಜಾಸ್ತಿ ಮಾಡ್ಬೋದು. ಅವರಿಗೆಲ್ಲ ಅವಕಾಶಗಳಿದೆ ಸಕ್ಕರೆ ಕಾರ್ಖಾನೆಯವರಿಗೆ.
ಇಷ್ಟು ಕಡಿಮೆ 1 ಟನ್ ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ಕೂಡ ಸಿಕ್ಕಿಲ್ಲ ಅಂದ್ರೆ ಪಾಪ ರೈತರು ಎಲ್ಲಿ ಹೋಗಬೇಕು? ಯಾಕೆ ಈ ರಾಜಕಾರಣಿಗಳು ನಾಯಕರುಗಳು ರೈತರ ಸಮಸ್ಯೆಗೆ 6 ದಿನದಿಂದ ಹೋರಾಟ ಮಾಡ್ತಾ ಇದ್ರು, ರೈತರ ಸಮಸ್ಯೆಗೆ ಇವ್ರು ಯಾಕೆ ಸ್ಪಂದಿಸೋದಿಲ್ಲ ಅಂತ ಅನ್ಸುತ್ತೆ? ಈ ಸಕ್ಕರೆ ಕಾರ್ಖಾನೆಗಳ ಹಿತಾಸಕ್ತಿ ಏನಿದ್ರಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಇಲ್ಲಿ ಪ್ರಮುಖವಾಗಿ ಇಳುವರಿ ತಕ್ಕಂಗೆ ನಾವು ರೈತರಿಗೆ ಬೆಲೆಯನ್ನ ಕೊಡ್ತೇವೆ, ಅಂದ್ರೆ ದರವನ್ನ ಫಿಕ್ಸ್ ಮಾಡ್ತೇವೆ. ಕೇಂದ್ರ ಸರ್ಕಾರ 10.25 FRP ಘೋಷಣೆ ಮಾಡಿದೆ, ಅದೇ ರೀತಿಯಾಗಿ ನಾವು ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ರೈತರು ಬಂದಿರುವಂತದ್ದು. ರೈತರು ಕೂಡ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬಂದ್ರು, ನಮಗೆ ನ್ಯಾಯ ಸಿಗೋವರೆಗೂ ಇಲ್ಲಿ ಹೋರಾಟವನ್ನ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತಾರೆ. ನ್ಯಾಯ ಕೇಳೋನು ಎಲ್ಲಾರು ಹಠ ತೊಟ್ಟ. ಈಗ ನಮ್ಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೇಳ್ತಾ ಇದೀವಿ. ಈಗಾಗಲೇ 3,200 ಬಂದಿದಾರ. ಇನ್ನು ಇವತ್ತು ಅಥವಾ ನಾಳೆ 2 ದಿನದಾಗ ನಮಗೆ 3,500 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತೀವಿ. ಮತ್ತು ಸಿದ್ದರಾಮಯ್ಯನವರಿಗೆ ನಾಳೆ ಡಿಸೆಂಬರ್ ಅಧಿವೇಶನಕ್ಕೆ ಏನ್ ಬರ್ತಾರ ಇಲ್ಲಿ ಬರಕ್ಕೆ ನಾವು ಸಾಧ್ಯನೇ ಇಲ್ಲ ಅಂತ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ರೈತರು ಬಂದು ಇಲ್ಲಿ ಅಧಿವೇಶನಕ್ಕೆ ಮುಚ್ಚಿ ಹಾಕುವಂತ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ಸರ್, ನಮಗ 6 ದಿವಸ ಆತ್ರಿ ಇವತ್ತಿಗೆ ಕಬ್ಬಿನ ಬಿಲ್ಲ 100 ಕೊಡ್ತು 200 ಕೊಡ್ತು ಅಂತೇಳಿ ಕೊಡಾಕತ್ತಿದ್ದಾರೆ ಎಲ್ಲಾರು. ಇಲ್ಲಿ ಯಾರು ರಾಜಕಾರಣಿಗಳು ಯಾರು ಬರ್ತಾ ಇಲ್ಲ, ನಮ್ಮ ಕಣ್ಣೀರು ಒರ್ಸಕ್ ಯಾರು ಬರ್ತಾ ಇಲ್ಲ. ಇಲ್ಲಿ ಏನ್ ಹೇಳುದಂದ್ರ ಸಣ್ಣ ಕಬ್ಬು ಬೆಳಿಬೇಕಾದ್ರೆ ನಮ್ಮ ಹೆಂಡ್ರ ಮಕ್ಕಳ ಎಲ್ಲಾರು ಕೂಡಿ ಕಬ್ಬು ಬೆಳೆಸತ್ತದು. ಈಗ ಎಲ್ಲ ಕಬ್ಬಿನ ಬೆಳಿ ಬಂದು ನಿಂತೈತಿ ಹೊಲ್ದಾಗ. ಈಗ ನಮ್ ಕಡೆ ಯಾರು ನೋಡುವಲ್ಲ. ಈಗ ಹೆಂಗ್ ಮಾಡ್ಬೇಕು ಅನ್ನೋದು ನೀವು ವಿಚಾರ ಮಾಡ್ಬೇಕು. ಎಲ್ಲ ಗೌರ್ಮೆಂಟ್ ತಿಳಿಸ್ಬೇಕು ಅನ್ನೋದು ನಿಮ್ಮಲ್ಲಿ ಕಳ್ಕೊಳ್ಳೋ ವಿನಂತಿ ಹೇಳ್ತಾರೆ. ಎಲ್ಲ ಸಾಹುಕಾರಗಳು ಇಲ್ಲೇ ಅದಾರ. ಏನ್ ಹೇಳ್ತಾರೆ ಸಾಹುಕಾರ? ಎಲ್ಲದಕ್ಕೂ ಆಧಾರ ಅವನು ದುಡಿದರೆ ಬರಡು ಭೂಮಿ ಆಗತೈತಿ ಹಸುರ. ಕಣ್ಣೀರ ಹಾಸಿರ ಕಣ್ಣೀರ ಹಾಕಿರ ಕರ್ಮ ಬಿಡುದಿಲ್ಲ ಇರಲಿ. ರಾಷ್ಟ್ರೀಯ ಹೆದ್ದಾರಿ ತೆಗೆದು ನಮಗೆ ನ್ಯಾಯಯುತ ಬೆಲೆಯನ್ನ ಕೊಡಬೇಕು, 3,500 ಬೆಲೆಯನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಪ್ರಮುಖವಾಗಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, ಇದು ರಾಜ್ಯ ವ್ಯಾಪ್ತಿ ಹೋಗುತ್ತೆ ಅನ್ನೋ ಒಂದು ಸಂದೇಶವನ್ನ BY ವಿಜೇಂದ್ರ ಅವರು ಕೂಡ ಕೊಟ್ಟಿದ್ರು. ಆದ್ರೆ ಈವರೆಗೂ ಏನು ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಬಂದಿಲ್ಲ. ಹಾಗಾಗಿ ಈಗ ನಾವು ಹತ್ತರಿಗೆಯಲ್ಲಿರುವಂತಹ ಟೋಲ್ ನಾಕಾಗೆ ಮುತ್ತಿಗೆ ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ರೈತರು ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ಮೈಲಾರಿ ಇದೊಂಥರ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆಲ್ಲ ಗೊತ್ತಾಗಲ್ವಾ ಅನ್ನೋ ಹಂಗೆ ಸತೀಶ್ ಜಾರಕಿಹೊಳಿ ಅವರ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿರುವ ಎಲ್ಲಾ ದೊಡ್ಡ ದೊಡ್ಡ ರಾಜಕಾರಣಿಗಳ ಒಡೆತನದಲ್ಲಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅಂಡ್ ಸರ್ಕಾರ ಯಾರ ಕೈಯಲ್ಲಿದೆ ಅನ್ನೋದು ಗೊತ್ತಿದೆ. ಇವಾಗ ಯಾಕೆ ಸ್ಪಂದಿಸ್ತಾ ಇಲ್ಲ? 3,700 ರೂಪಾಯಿ ಕೊಟ್ರೆ ಬಹಳ ಲಾಸ್ ಆಗುತ್ತೆ ಅನ್ನೋದಾದ್ರೆ ಅವರು ತಮ್ಮ ಎಂಡ್ ಪ್ರಾಡಕ್ಟ್ ನ ರೇಟ್ ನ ಜಾಸ್ತಿ ಮಾಡ್ಬೋದು. ಅವರಿಗೆಲ್ಲ ಅವಕಾಶಗಳಿದೆ ಸಕ್ಕರೆ ಕಾರ್ಖಾನೆಯವರಿಗೆ. ಇಷ್ಟು ಕಡಿಮೆ 1 ಟನ್ ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ಕೂಡ ಸಿಕ್ಕಿಲ್ಲ ಅಂದ್ರೆ ಪಾಪ ರೈತರು ಎಲ್ಲಿ ಹೋಗಬೇಕು? ಯಾಕೆ ಈ ರಾಜಕಾರಣಿಗಳು ನಾಯಕರುಗಳು ರೈತರ ಸಮಸ್ಯೆಗೆ 6 ದಿನದಿಂದ ಹೋರಾಟ ಮಾಡ್ತಾ ಇದ್ರು, ರೈತರ ಸಮಸ್ಯೆಗೆ ಇವ್ರು ಯಾಕೆ ಸ್ಪಂದಿಸೋದಿಲ್ಲ ಅಂತ ಅನ್ಸುತ್ತೆ? ಈ ಸಕ್ಕರೆ ಕಾರ್ಖಾನೆಗಳ ಹಿತಾಸಕ್ತಿ ಏನಿದ್ರಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಇಲ್ಲಿ ಪ್ರಮುಖವಾಗಿ ಇಳುವರಿ ತಕ್ಕಂಗೆ ನಾವು ರೈತರಿಗೆ ಬೆಲೆಯನ್ನ ಕೊಡ್ತೇವೆ, ಅಂದ್ರೆ ದರವನ್ನ ಫಿಕ್ಸ್ ಮಾಡ್ತೇವೆ. ಕೇಂದ್ರ ಸರ್ಕಾರ 10.25 FRP ಘೋಷಣೆ ಮಾಡಿದೆ, ಅದೇ ರೀತಿಯಾಗಿ ನಾವು